ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಬಿಜೆಪಿ BS ಯಡಿಯೂರಪ್ಪ ಕುಟುಂಬದಿಂದ ಮುಕ್ತಿ ಆದ ಮೇಲೆ ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಒಂದು ದಿನ ಹೋಗಲೇಬೇಕಂತ ಯತ್ನಾಳ್ ಹೇಳಿದ್ದಾರೆ. ನಾನು ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ನಾನು ದುಷ್ಟ. ಪಂಚಮಸಾಲಿ ಟ್ರಸ್ಟ್ನ ಪ್ರಬಣ್ಣ ಮಠದ ಆಸ್ತಿಯನ್ನ ಹೊಡೆದಿದ್ದಾರೆ. ಇನ್ನು ಕೂಡಲ ಸಂಗಮದ ಆಸ್ತಿಯನ್ನ ತನ್ನ ಕುಟುಂಬದ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಏಕವಚನದಲ್ಲಿ ಯತ್ನಾಳ್ ಮಾತನಾಡಿದ್ದಾರೆ. ಅಷ್ಟಕ್ಕೂ ಯತ್ನಾಳ್ ಹೀಗೆ ರೊಚ್ಚಿಗೆದ್ದಿದ್ದು ಯಾಕೆ? ಇದೇ ಹೊತ್ತಿನ ವಿಶೇಷ. ವಿಜೇಂದ್ರ, ನಿನಗೆ ತಾಕತ್ತಿದೆಯಾ? ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣಗಳ ಬಡಿದಾಟದ ಕಾವು ಜ್ವಾಲೆಯಾಗಿ ಹೊತ್ತಿ ಉರಿದಿದ್ದು ಇದೀಗ ಅದು ಹಳ್ಳಿಯಿಂದ ದಿಲ್ಲಿವರೆಗೆ ಹೊತ್ತಿ ಉರಿತಾನೇ ಇದೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯದಲ್ಲಿ ಚಿಕ್ಕ ಮಕ್ಕಳನ್ನು ಕೇಳಿದರೂ ಕೂಡ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಯಾವ ರೀತಿಯಾಗಿರ್ತಕ್ಕಂತಹ ತಿಕ್ಕಾಟ ನಡೆದಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೀಗಿರಬೇಕಾದ್ರೆ ಉಚ್ಚಾಟನೆಯ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಿತ್ತು. ಅಂತಿಮವಾಗಿ ಈ ಜ್ವಾಲೆಗೆ ಇದೀಗ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬೆಂಕಿಗೆ ಆಹುತಿಯಾಗಿದ್ದು ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ 6 ವರ್ಷಗಳವರೆಗೆ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಈ ನಡುವೆ ರೆಬಲ್ ನಾಯಕ ಯತ್ನಾಳ್ ಮಾತ್ರ ಆಗಾಗ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡ್ತಾನೆ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಸ್ವಲ್ಪ ಜಾಸ್ತಿನೇ ಟ್ರಿಗರ್ ಆಗಿದ್ದಾರೆ. ವೀಕ್ಷಕರೇ, ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ನೋಡು ವಿಜೇಂದ್ರ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡು, ನಾನು ಕೂಡ ರಾಜೀನಾಮೆಯನ್ನ ನೀಡ್ತೇನೆ, ಚುನಾವಣೆಗೆ ಹೋಗೋಣ ಬಾ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು ಕೇವಲ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಯಲ್ಲ ನಾನು ಗೆಲ್ತೇನೆ, ನನಗೆ ಮುಸ್ಲಿಮರ ಯಾವ ಒಂದು ಓಟು ಕೂಡ ಬೇಡ. ವಿಜೇಂದ್ರ, ನಿನಗೆ ತಾಕತ್ತಿದೆಯಾ? ಹಾಗೊಂದು ವೇಳೆ ನಿನಗೆ ತಾಕತ್ತಿದ್ರೆ ಚುನಾವಣೆಗೆ ರೆಡಿಯಾಗು, ನಾನು ಕೂಡ ರೆಡಿ ಇದ್ದೇನೆ. ಇನ್ನು ಹಂದಿಗಳ ಕಡೆಯಿಂದ ನನ್ನ ವಿರುದ್ಧ ಮಾತನಾಡಿಸಬೇಡ. ಹೀಗಂತ ಪರೋಕ್ಷವಾಗಿ ಮಾಜಿ ಸಚಿವ MP ರೇಣುಕಾಚಾರ್ಯಗೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ಬಿಜೆಪಿಯಿಂದ ಮುಕ್ತವಾದ ಮೇಲೆ ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗೋಷ್ಠಿಯಲ್ಲಿ ಏಕವಚನದಲ್ಲೇ ಮಾತನಾಡಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಮಾತನಾಡ್ತಾ ಮತ್ತೆ ಹೇಳ್ತಾರೆ ಯತ್ನಾಳ್ ಅವರು, ನಮ್ಮ ಭಾರತೀಯ ಜನತಾ ಪಾರ್ಟಿ ನನ್ನನ್ನ ಮುಂದಿನ 6 ವರ್ಷಗಳವರೆಗೆ ಉಚ್ಚಾಟನೆ ಮಾಡಿದ್ದಾರೆ. ನಾನೇನು ಹಿಂದೂ ವಿರೋಧಿನ, ಪಕ್ಷವನ್ನ ಸಂಘಟನೆ ಮಾಡ್ತಿಲ್ವಾ? ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ಏನಾದರೂ ನಾನು ಭಾಗಿಯಾಗಿದ್ದೀನಾ ಅಥವಾ ತೊಡಗಿದ್ದೀನಾ? ಇನ್ನು ಭ್ರಷ್ಟಾಚಾರ ಮಾಡಿದ್ದೀನಾ? ಕೇವಲ ಒಂದು ಭ್ರಷ್ಟಾಚಾರವಾದಂತಹ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ, ಅಂದರೆ ಇಂಡೈರೆಕ್ಟ್ ಆಗಿ BY ವಿಜೇಂದ್ರ ಮತ್ತು ಯಡಿಯೂರಪ್ಪರ ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆ ಕುಟುಂಬದ ಮಾತನ್ನ ಕೇಳಿ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಈ ಬಗ್ಗೆ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇವೆ. ಅನೇಕ ಹಿಂದೂ ಸಂಘಟನೆಗಳು, ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದ ರ್ಯಾಲಿಗಳನ್ನು ಮಾಡ್ತಿದ್ದಾರೆ. ಆದರೆ ನಿಮಗೆ ಒಂದು ಗೊತ್ತಿರಲಿ, ಇವರಿಗೆಲ್ಲ ನಾನು ಯಾವುದೇ ರೀತಿಯಾದಂತಹ ಒಂದು ಫೋನ್ ಕಾಲ್ ಆಗಲಿ ಅಥವಾ ಒಂದು ಕರೆಯನ್ನು ಕೊಟ್ಟಿಲ್ಲ, ಪ್ರತಿಭಟನೆಯನ್ನು ಮಾಡಿ ಅಂತ ಯಾವುದೇ ಉದ್ದೇಶದಿಂದ ಕೂಡ ಹೇಳಿಲ್ಲ. ಆದರೆ ಅವರು ಕೇಳುವಂತಹ ಒಂದೇ ಒಂದು ಪ್ರಶ್ನೆ ಅಂದರೆ, ಸರಿಯಾದ ಕಾರಣವನ್ನು ನೀಡದೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಅಂತ ಅವರ ವಾದವಾಗಿದೆ. ಇನ್ನು ರಾಜ್ಯದಲ್ಲಿ ಮೈಸೂರಿನಿಂದ ಬೀದರ್ವರೆಗೆ ಅಖಂಡ ನನ್ನ ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಜಾತಿ ಭೇದವಿಲ್ಲದೆ ನನ್ನ ಪರವಾಗಿ ಇವರೆಲ್ಲರೂ ಕೂಡ ತೊಡೆತಟ್ಟಿ ನಿಂತಿದ್ದಾರೆ. ದಿವಂಗತ ವೀರೇಂದ್ರ ಪಾಟೀಲ್ CM ಸ್ಥಾನದಿಂದ ಕೆಳಗೆ ಇಳಿದಾಗ ನಡೆದಂತಹ ಪ್ರತಿಭಟನೆಯನ್ನ ಇದು ಮೀರಿಸುವಂತಿದೆ. ನನ್ನ ಕಾರ್ಯಕರ್ತರ ಪ್ರತಿಭಟನೆ, ಇವರಿಗೆ ನಾನು ಯಾವುದೇ ರೀತಿಯಾದಂತಹ ಒಂದು ನಯಾ ಪೈಸೆಯನ್ನು ಕೊಟ್ಟಿಲ್ಲ. ಹಾಗಾಗಿ ನಿಜಕ್ಕೂ ನಾನು ಬಹಳ ಪುಣ್ಯ ಮಾಡಿದ್ದೇನೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗನಿಂದ ನಿಜವಾದಂತಹ ಹಿಂದೂ ನಾಯಕರು ಇವತ್ತು ಕೂಡ ಬಿಜೆಪಿಯಲ್ಲಿ ಬಲಿಯಾಗ್ತಾನೆ ಇದ್ದಾರೆ, ಬಲಿಯಾಗುತ್ತಾನೆ ಹೋಗ್ತಿದ್ದಾರೆ. ಹಿಂದೂಗಳ ಬಗ್ಗೆ ಹಾಗೆ ಹೀಗೆ ಮಾತನಾಡ್ತಾರೆ ಅಪ್ಪ ಮಕ್ಕಳು. ಆದರೆ ಇದೇ ಶಿಕಾರಿಪುರದಲ್ಲಿ ಹಿಂದೂ ಮನೆ ಮೇಲೆ ಆದಂತಹ ಅನ್ಯಾಯಕ್ಕೆ ಇವರಿಗೆ ಪರಿಹಾರ ಕೊಡೋಕ್ಕೆ ಆಗಲಿಲ್ಲ. ನಾನು ಹೋಗಿ ಪರಿಹಾರ ಕೊಟ್ಟ ನಂತರವೇ ಇವರೆಲ್ಲ ಆ ಮನೆಗೆ ಬಂದು ಹೋದರು. ಇನ್ನು ಸರ್ಕಲ್ನಲ್ಲಿ ಔರಂಗಜೇಬನ ಫೋಟೋ ಹಾಕಿದರೆ ಇವರು ಸುಮ್ಮನೆ ಇರ್ತಾರೆ. ಆದರೆ ಸಾವರ್ಕರ್ ಬಗ್ಗೆ ಧ್ವನಿ ಎತ್ತುವಂತಹ ನಮ್ಮಂತವರನ್ನ ಮಾತ್ರ ಈ ರೀತಿಯಾಗಿ ಉಚ್ಚಾಟನೆ ಮಾಡ್ತಾರೆ ಅಂತ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ ಯತ್ನಾಳ್. ಇನ್ನು ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ರಾಜಕೀಯ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾಕಂದ್ರೆ ನಮ್ಮ ಸಮಾಜಕ್ಕೂ ಅಟ್ಲೀಸ್ಟ್ 2D ಮೀಸಲಾತಿಯನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು. ಆದರೆ ಯಡಿಯೂರಪ್ಪ ಇದ್ದಿದ್ರೆ, ಯಡಿಯೂರಪ್ಪ ಒಂದು ವೇಳೆ ಆ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದರೆ ಅದು ಕೂಡ ನಮಗೆ ಸಿಗ್ತಿರಲಿಲ್ಲ.
ಇನ್ನು ಹೆಚ್ಚಿಗೆ ಹೇಳಬೇಕಂತಂದ್ರೆ ಯಡಿಯೂರಪ್ಪ ಇಲ್ಲಿವರೆಗೆ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡಿದ್ದೇ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ. ಇನ್ನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ರಾಜನಾಥ್ ಸಿಂಗ್ ಅವರಿಂದ ಒಂದು ಫೋನ್ ಕಾಲ್ ಬರುತ್ತೆ, ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಂತ. ಆಗ ಯಡಿಯೂರಪ್ಪ ಮಾರನೇ ದಿನ ಎಲ್ಲಾ ಲಿಂಗಾಯತ ನಾಯಕರ ಸಭೆಯನ್ನು ಕರೆದು ಲಿಂಗಾಯತ ಸಮುದಾಯವನ್ನ ಕೇಂದ್ರದ OBC ಪಟ್ಟಿಗೆ ಸೇರಿಸಲು ನಾನು ಶಿಫಾರಸು ಮಾಡಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಏನಾಯ್ತು, ಅದು ಸಕ್ಸಸ್ ಆಗಲಿಲ್ಲ. ಹೀಗೆ ಅನೇಕ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಯತ್ನಾಳ್, ವಿಜೇಂದ್ರ ಹಾಗೂ ವಿಜಯೇಂದ್ರ ತಂದೆ ಯಡಿಯೂರಪ್ಪರ ವಿರುದ್ಧ ನೇರವಾಗಿ ಗುಡುಗಿದ್ದಾರೆ. ವೀಕ್ಷಕರೇ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಯಡಿಯೂರಪ್ಪರನ್ನ ಬಿಜೆಪಿಗೆ ತಂದಿದ್ದೆ ನಾನು ಅಂತ ಯತ್ನಾಳ್ ಹೇಳಿದ್ದಾರೆ. ಮಾಧ್ಯಮದವರು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಿಸಿರತಕ್ಕಂತಹ ಯತ್ನಾಳ್, ನಾನು JDS ಪಕ್ಷದಲ್ಲಿದ್ದಾಗ ಸುರೇಶ್ ಅಂಗಡಿ ಮತ್ತು ನಾನು ದೆಹಲಿಯ ಅಧಿವೇಶನಕ್ಕೆ ಹೋದಾಗ ಇದೇ ಅರುಣ್ ಜೇಟ್ಲಿ ಅವರು ನಮ್ಮನ್ನ ಕರೆದು ಮಾತನಾಡಿದ್ದಾಗ ಇದೇ ಯಡಿಯೂರಪ್ಪನ ಚಾನ್ಸ್ ಕೊಡಿಸಿದ್ದು ನಾವು. ಹಾಗಾಗಿ ನಾನು ಅಂದು ಒಂದು ವೇಳೆ ಚಾನ್ಸ್ ಅನ್ನ ಕೊಡದೆ ಹೋಗಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಆದ್ರೆ ಅವರಿದೀಗ ನನ್ನನ್ನೇ ಉಚ್ಚಾಟನೆ ಮಾಡಿಸಿದ್ದಾರೆ, ತಂದೆ ಮಕ್ಕಳು ಸೇರಿ ಪಕ್ಷವನ್ನ ಬಲಿ ಕೊಡ್ತಿದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಯತ್ನಾಳ್ ಹಾಕಿರುವಂತಹ ಈ ಸವಾಲಿಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅದು ಮುಂದೆ ಹೇಗೆ ಸವಾಲಾಗಿ ಸ್ವೀಕರಿಸ್ತಾರಾ ಅಥವಾ ಈ ಸವಾಲಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರಾ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಹಿನಿ.